ಅಮೆರಿಕದಲ್ಲಿರುವಂಥ 15 ಲಕ್ಷ ಜನ ಭಾರತೀಯರಿಗೆ ಈಗ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಟ್ರಂಪ್ ದಿನಕ್ಕೊಂದು ಹೊಸ ರೂಲ್ಸ್ಗಳನ್ನು ತಗೋಬರ್ತಿದ್ದಾರೆ. ಇಷ್ಟು ದಿನ ಭಾರತೀಯರು ಅಮೆರಿಕದಲ್ಲಿ ಹೋಗಿ ಆರಾಮಾಗಿ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಈಗ ಇನ್ನು ಮುಂದೆ ಕೆಲಸ ಮಾಡಬೇಕಂದ್ರೆ ಸರಾಸರಿ 1 ಕೋಟಿ ಕಟ್ಟಬೇಕಾಗುತ್ತೆ. ಹಾಗಿದ್ರೆ ಸಂಪೂರ್ಣವಾದ ನ್ಯೂಸ್ ಏನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ. ಸೊ ಫಸ್ಟ್ H1B ವೀಸಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಂಪನಿ ಅಂದರೆ ಬೇರೆ ದೇಶಗಳಿಂದ ಅಮೆರಿಕಾಗೆ ಅವರ ಎಂಪ್ಲಾಯೀಸನ್ನು ಕರ್ಕೋಬೇಕಂದ್ರೆ ಅದಕ್ಕೆ ಮೊದಲು ಒಂದು $4,000ದಿಂದ $5,000 ಅಮೆರಿಕದ ಸರ್ಕಾರಕ್ಕೆ ಪೇ ಮಾಡಬೇಕಾಗಿತ್ತು. ಅಂದರೆ ಸರಾಸರಿ ಒಂದು 3ರಿಂದ 5 ಲಕ್ಷ ರೂಪಾಯಿಯನ್ನು ಇವಾಗ ಇನ್ಫೋಸಿಸ್ ಅವರು ಭಾರತದಿಂದ ಯಾರನ್ನಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಅಮೆರಿಕಾಗೆ, ಸೊ ಅವರು ಅಮೆರಿಕ ಸರ್ಕಾರಕ್ಕೆ 3ರಿಂದ 5 ಲಕ್ಷವನ್ನು ಪೇ ಮಾಡಬೇಕಾಗಿತ್ತು. ಆದರೆ ಈಗೇನಾಗಿದೆ ಅಂದರೆ ಆ H1B ವೀಸಾದ ಅಮೌಂಟನ್ನು ಸರಾಸರಿ $1 ಲಕ್ಷ ಮಾಡಿದ್ದಾರೆ. ಅಂದರೆ $1 ಅಂದರೆ ನಿಮಗೆ ಹತ್ರ 85 ರೂಪಾಯಿ ಇರುತ್ತೆ. ಸೊ 85 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೆ 85 ಲಕ್ಷವನ್ನು ಆ ಕಂಪನಿ US ಗೌರ್ಮೆಂಟ್ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಈ ಮೂಲಕ ಯಾರು ಕೂಡ ಅಮೆರಿಕದ ಕಂಪನಿಗಳು ಇನ್ಮುಂದೆ ಭಾರತೀಯರನ್ನ ಹೈರ್ ಮಾಡೋದು ತುಂಬಾ ಕಷ್ಟ. ಏನಕ್ಕಂದ್ರೆ ಭಾರತೀಯರನ್ನ ಹೈರ್ ಮಾಡಬೇಕಂದ್ರೆ ಅವರ ಪ್ಯಾಕೇಜ್ಗಿಂತ ಅವರ ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂಥ ವೀಸಾ ಪರ್ಮಿಷನ್ ಟ್ಯಾಕ್ಸ್ ಅನ್ನೋದೇ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಮುಂದೆ ಭಾರತೀಯರಿಗೆ ಕೆಲಸ ಸಿಗೋದು ಅಮೆರಿಕದಲ್ಲಿ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕದಲ್ಲಿ ಈ ರೀತಿ ವೀಸಾ ಇಟ್ಕೊಂಡು ಸರಾಸರಿ 15 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ H1B ವೀಸಾಗೆ 3 ವರ್ಷ ವ್ಯಾಲಿಡಿಟಿ ಅನ್ನೋದು ಇರುತ್ತೆ. ಅದಾದ ನಂತರ ಕೂಡ ಅವರು ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಆದರೆ ಇನ್ಮುಂದೆ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಸರಾಸರಿ $1 ಲಕ್ಷ ಕಟ್ಟಬೇಕಾಗುತ್ತೆ. ಸೊ ಇಷ್ಟು ದಿನ ಕಂಪನಿಗಳು ಸರಾಸರಿ $4,000ದಿಂದ $5,000 ಆಗಿರೋದ್ರಿಂದ ಕಟ್ಕೊಂಡು ಬರ್ತಿದ್ವು. ಆದರೆ ಈಗ $1 ಲಕ್ಷ ಕಟ್ಟೋ ಬದಲು ಹಲವಾರು ಎಂಪ್ಲಾಯಿಗಳನ್ನು ಕೆಲಸದಿಂದ ತೆಗೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, AI ಬಂದ ನಂತರ ಹಲವಾರು ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಭಾರತದಲ್ಲೇ ಕೆಲಸದಿಂದ ರಿಮೂವ್ ಮಾಡ್ತಿದ್ದಾರೆ. ಸೊ ಇನ್ನು ಅಮೆರಿಕದಲ್ಲಿ ಮತ್ತಷ್ಟು ಕೆಲಸದಿಂದ ತೆಗೆಯುವಂಥ ಚಾನ್ಸ್ ಇರುತ್ತೆ. ಇಷ್ಟು ದಿನ H1B ವೀಸಾನ 3 ವರ್ಷ ಮತ್ತೆ 3 ವರ್ಷ ಯಾವಾಗ ಗ್ರೀನ್ ಕಾರ್ಡ್ ಸಿಗುತ್ತೋ ಅಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಈಗ 3 ವರ್ಷ ಆದ ನಂತರ ಮತ್ತೆ ಅದನ್ನು ರಿನ್ಯೂವಲ್ ಮಾಡಬೇಕಂದ್ರೆ $1 ಲಕ್ಷ ಅಂದರೆ ಆ ಕಂಪನಿಯವರು ಯಾರು ನಮ್ಮ ಭಾರತೀಯರನ್ನ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೋ, ಭಾರತೀಯರೇ ಅಂತಲ್ಲ ಓವರಾಲ್ ಆಗಿ ಬೇರೆ ಕಡೆಯಿಂದ ಬಂದವ್ರನ್ನ ಯಾರು ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೋ ಆ ಕಂಪ್ನಿಯವರು ಅವರ ಪರವಾಗಿ ಸರ್ಕಾರಕ್ಕೆ US ಸರ್ಕಾರಕ್ಕೆ ಅಂದರೆ ಅಮೆರಿಕ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಸೊ ಇನ್ಮುಂದೆ ಇದನ್ನು ಏನಕ್ಕೆ ತಂದಿದ್ದಾರೆ ಅಂದರೆ ಅಮೆರಿಕ ಅವರ ಪ್ರಕಾರ ಅಂದರೆ ಹುಚ್ಚಣ್ಣ ಟ್ರಂಪ್ನ ಪ್ರಕಾರ ಏನಪ್ಪ ಅಂದರೆ ಈ ರೀತಿ ಎಲ್ಲ ಕಡಿಮೆ ಸ್ಯಾಲ್ರಿ ಕೊಡುವಂಥ ಲೇಬರ್ಗಳನ್ನು ಅಮೆರಿಕದವರು ಹೈರ್ ಮಾಡ್ಕೊಳ್ತಿದ್ದಾರೆ. ಸೊ ಇದೆಲ್ಲ ಓನ್ಲಿ ಹೈಲಿ ಟ್ಯಾಲೆಂಟೆಡ್ ಅಂದರೆ ಇವಾಗ ಗೂಗಲ್ನ CEO ಕೂಡ ನಮ್ಮ ಭಾರತದವರು, ಮೈಕ್ರೋಸಾಫ್ಟ್ CEO ಆಗಿರ್ಬೋದು, ಹಲವಾರು ದೊಡ್ಡ ಕಂಪನಿಗಳ CEO ನಮ್ಮ ಭಾರತದವರಲ್ವಾ. ಸೊ ಅಂಥವರಿಗೆ 1 ಕೋಟಿ ಕೊಟ್ಟರು ಅದಕ್ಕೆ ವರ್ತಿರುತ್ತೆ. ಅದು ಬಿಟ್ಟು ಸಣ್ಣ ಪುಟ್ಟ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಹೆಲ್ತ್ ಸೆಕ್ಟರ್, ಸೊ ಇಂಥದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಅಮೆರಿಕದವರಿಗೆ ಕೆಲಸ ಜಾಸ್ತಿ ಕೊಡಿಸ್ಬೇಕು ಅಂತ ಬಿಟ್ಟು ಟ್ರಂಪ್ ನೋಡ್ತಿದ್ದಾರೆ. ಆದರೆ ಇದು ಟ್ರಂಪ್ಗೆ ಗೊತ್ತಿಲ್ಲ, ಅಮೆರಿಕಾಗೆ ದೊಡ್ಡ ಹೊಡೆತ ಆಗುತ್ತೆ. ಯಾಕಂದರೆ ಲೇಬರ್ ಕಾಸ್ಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಓವರಾಲ್ ಆಗಿ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇಷ್ಟು ದಿನ ಅಮೆರಿಕಾಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಭಾರತದವರು ತುಂಬ ಕಡಿಮೆ ಅಮೌಂಟ್ಗೆ ಸ್ಯಾಲ್ರಿಗೆ ವರ್ಕ್ ಮಾಡ್ತಿದ್ರು. ಆದರೆ ಈಗ ಈ ರೀತಿಯೆಲ್ಲ ಕಾನೂನುಗಳು ತಂದಿರೋದ್ರಿಂದ ಅಮೆರಿಕ ಕಂಪ್ನಿಗಳು ಕೂಡ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಅಮೆರಿಕದಲ್ಲಿ ಸರಾಸರಿ 15 ಲಕ್ಷದಿಂದ 30 ಲಕ್ಷದವರೆಗೂ ಕೂಡ ಒಂದು ವರ್ಷಕ್ಕೆ ಜಾಬ್ ಅನ್ನೋದು ಕ್ರಿಯೇಟ್ ಆಗ್ತಿತ್ತು. ಅದರಲ್ಲಿ 2ರಿಂದ 3% ಅಂದರೆ 50,000ದಿಂದ 1 ಲಕ್ಷ ಜಾಬ್ಗಳು ನಮ್ಮ ಭಾರತೀಯರಿಗೆ ಸಿಗ್ತಿತ್ತು. ಆದರೆ ಇನ್ಮುಂದೆ ಈ ಜಾಬ್ಗಳು ಸಿಗೋದು ತುಂಬ ಕಷ್ಟ ಆಗ್ತಿದೆ. ಏನೇ ಆಗಲಿ ಅಮೆರಿಕದ ಟ್ರಂಪ್ ದಿನಕ್ಕೊಂದು ಹೊಸ ರೂಲ್ಗಳನ್ನು ತಂದು ಎಲ್ಲರ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ. ಕೇವಲ ಭಾರತದ ಭವಿಷ್ಯ ಅಂತಲ್ಲ, ಇಡೀ ವಿಶ್ವದ ಎಕಾನಮಿಯನ್ನು ಅಲ್ಲಾಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗಲಿ ಈ H1B ವೀಸಾ ಬಗ್ಗೆ ನೀವೇನು ಹೇಳ್ತೀರಾ? ಟ್ರಂಪ್ ತಂದಿರುವಂಥ ಈ ನಿರ್ಧಾರ ನಿಮಗೇನು ಅನಿಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.